ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಗವದ್ಗೀತೆಯ 2ನೇ ಅಧ್ಯಾಯದ 26 ಮತ್ತು 27ನೇ ಶ್ಲೋಕಗಳನ್ನು ನೋಡೋಣ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಏನಂ ಆತ್ಮಾನಂ ನಿತ್ಯಂ ವಾ ಮನ್ಯಸೆ. ನೀನು ಈ ಆತ್ಮವನ್ನು ನಿತ್ಯ ಅಂತ ತಿಳಿತೀಯಾ? ತಿಳಿ. ಪುನಃ ಅದು ನಾಶವಾಗತ್ತೆ ಅಂದ್ಕೊಳ್ತೀಯ? ಹೌದು, ನಾಶವಾಗತ್ತೆ. ಆತ್ಮ ನಿತ್ಯ ಅಂತ ತಿಳ್ಕೊಳ್ಳು, ಆತ್ಮ ನಾಶವಾಗುತ್ತೆ ಅಂತ ತಿಳ್ಕೊಂಡು ನೀನು ದುಃಖವನ್ನು ಪಡಬೇಡ ಅನ್ನೋದನ್ನು ಹೇಳ್ತಾ ಇದ್ದಾನೆ ಈ ಶ್ಲೋಕಗಳಲ್ಲಿ. ಅಂದರೆ ನಮಗೊಂದೊಂದು ಸರಿ ಅನಿಸುತ್ತೆ, ಯಾವಾಗಲೂ ಇದ್ದೇ ಇದೆಯಲ್ಲಪ್ಪ, ಇರುತ್ತಲ್ಲ ಅಂತ. ಇಲ್ಲ, ನಿತ್ಯವಲ್ಲ ಅದು. ಅಥವಾ ಅಯ್ಯೋ ನಾಶವಾಗೋಯ್ತಲ್ಲ ಅಂತ ತಿಳ್ಕೊಳ್ತೀವ? ಇಲ್ಲ, ಪುನಃ ಅದು ಹುಟ್ಟುತ್ತೆ. ಸೊ ಇದು ಈ ಜನ್ಮ ಮತ್ತು ಮರಣ ಅನ್ನುವಂಥದ್ದು ಒಂದು ಚಕ್ರದಂತೆ. ಅವನು ಹೇಳ್ತಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದಂತಹ ಪ್ರತಿಯೊಂದು ವಸ್ತುವಿಗೂ ಮರಣ ಕಟ್ಟಿಟ್ಟ ಬುತ್ತಿ. ಹೇಗೆ ಹೇಳ್ತೀರಾ ಕೇಳಿದ್ರೆ, ನಾವು ಪ್ರಪಂಚದಲ್ಲಿ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಪ್ರತಿ ದಿವಸವೂ ಒಂದು ನೂತನವಾದಂಥ ಹೊಸವಾದ ಆವಿಷ್ಕಾರಗಳಾಗ್ತಾ ಇರುತ್ತೆ. ಸ್ವಲ್ಪ ದಿವಸ ಆಗಿರುತ್ತೆ, ಮತ್ತೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಅದು ಹೋಗುತ್ತೆ, ಇನ್ನೊಂದು ಹೊಸದಾದಂಥದ್ದು ಬರುತ್ತೆ. ಅಂದರೆ ನಮ್ಮ ಯಾವುದೇ ಒಂದು ವಸ್ತು ಪ್ರಪಂಚದಲ್ಲಿ ಹುಟ್ಟಿತು ಅಂತಾದರೆ ಅದಕ್ಕೆ ನಾಶ ಅನ್ನುವಂಥದ್ದು ಇದ್ದೇ ಇದೆ. ನಮಗೆ ಅನಿಸ್ಬೋದು, ಹಾಗಾದರೆ ನಾವು ಉಸಿರಾಡುವಂತಹ ಗಾಳಿ, ಕುಡಿಯುವಂತಹ ನೀರು, ವಾಸ ಮಾಡ್ತಕ್ಕಂತಹ ಈ ಪ್ರಪಂಚದಲ್ಲಿ ಉಸಿರಾಡ್ತೀವಲ್ಲ ಪ್ರತಿನಿತ್ಯ, ಅದು ಯಾವತ್ತು ಹುಟ್ಟಿತು ಕೇಳಿದ್ರೆ ಅದಕ್ಕೆ ಜನ್ಮ ದಿನಾಂಕ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಅದು ಅನಂತವಾಗಿ ಇರ್ತಕ್ಕಂಥದ್ದು. ನೀರು ಹಾಗೆ, ಅದಕ್ಕೂ ಹಾಗೆ. ಅದಕ್ಕೆ ನಾವು ಇಲ್ಲೇನೋ ಯಾವುದೋ ಒಂದು ಸ್ವಲ್ಪ ನೀರು ನೋಡಿ ಇದು ನಾಶವಾಯ್ತಲ್ಲ ಕೇಳಿದ್ರೆ ಇದು ಬೇರೆ ಈ ನೀರಿನ ಅಂಶ. ಆದರೆ ನಾವು ಕುಡಿತಕ್ಕಂತಹ ನೀರಿನಲ್ಲಿ ಆ ಜೀವಕ್ಕೆ ಬೇಕಾದಂತಹ ಸತ್ವ ಇರ್ತಕ್ಕಂತಹ ನೀರು, ಅದಕ್ಕೂ ಸಹ ನಾಶ ಇಲ್ಲ. ಉಸಿರಾಡೋ ಗಾಳಿಗೂ ನಾಶವಿಲ್ಲ. ಈ ಶಬ್ದ ಪ್ರಪಂಚ ಏನು ಹೇಳ್ತೀವಲ್ಲ, ಅಕ್ಷರ ಅಂತ ಹೇಳ್ತೀವಿ, ನಕ್ಷರತಿ, ಅಕ್ಷರಕ್ಕೂ ನಾಶ ಅನ್ನುವಂಥದ್ದಿಲ್ಲ. ಅದೇ ತರಹ ಈ ಆತ್ಮಕ್ಕೂ ನಾಶ ಅಂತಿಲ್ಲ. ಶರೀರಕ್ಕೆ ಮಾತ್ರ ನಾಶ. ಅಥವಾ ಹುಟ್ಟಿದಂಥ ಒಂದು ವಸ್ತು, ಒಂದು ಗಿಡ ಬೆಳೆಯುತ್ತೆ, ಸ್ವಲ್ಪ ದಿವಸ ಇರುತ್ತೆ, ಅದಕ್ಕೆ ನೀರು ಸಿಗಲಿಲ್ವೋ ಅಥವಾ ಯಾರೋ ಅದನ್ನು ಕಡಿದ್ರೋ ಏನೋ ಒಂದು ಕಾರಣದಿಂದಾಗಿ ಅದು ನಾಶವನ್ನು ಹೊಂದುತ್ತೆ ಹೊರತು ಆತ್ಮಕ್ಕೆ ನಾಶ ಇಲ್ಲ. ಯಾರೋ ಯಾವನೋ ಒಬ್ಬನ ಕೊಂದ ಅಂತ ಹೇಳಿದ್ರೆ ಆ ಶರೀರವನ್ನು ಕೊಂದಿದ್ದು ಬಿಟ್ಟರೆ ಅವನು ಶರೀರವನ್ನು ನಾಶ ಮಾಡ್ತಾನೆ ಹೊರತು ಅಲ್ಲಿರ್ತಕ್ಕಂತಹ ಆತ್ಮವನ್ನು ನಾಶ ಮಾಡಲಿಕ್ಕಾಗೋದಿಲ್ಲ. ಶರೀರಕ್ಕೆ ಅಂತೂ ಯಾವುದೇ ನಾವೊಂದು ಯುತಕವನ್ನು ತೊಗೊಂಡ್ವಿ, ಒಂದು ಸ್ವಲ್ಪ ದಿವಸ ಅದಕ್ಕೆ ಇರುತ್ತೆ ಸಮಯ, ಆಮೇಲೆ ಅದರ ಸಮಯ ಮುಗಿಯುತ್ತೆ, ಅದು ನಾಶವಾಗತ್ತೆ. ಯಾಕಂದರೆ ಅದು ಕೆಲಸ ಕಾರ್ಯಗಳು, ಈ ಶರೀರ ಅನ್ನುವಂಥದ್ದು ಕೆಲಸ ಕಾರ್ಯಗಳಲ್ಲಿ ತೊಡಗಿ ಜರ್ಜರಿತವಾಗಿ ಶಕ್ತಿಹೀನಗೊಳ್ಳುತ್ತೆ. ಅದಕ್ಕೆ ಎಲ್ಲಿವರೆಗೆ ಶಕ್ತಿ ಇರುತ್ತೆ? ಆದರೆ ಅದಕ್ಕೆ ಆಹಾರವನ್ನು ತೆಗೆದುಕೊಂಡು ಆಹಾರವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಎಲ್ಲಿವರೆಗೆ ಇರುತ್ತೋ ಅದಿರುತ್ತೆ ಆ ಶರೀರ. ಯಾವಾಗ ಜೀರ್ಣಿಸಿಕೊಳ್ಳಿಕ್ಕೆ ಆಗೋದಿಲ್ವೋ ಆವಾಗ ಆ ಶರೀರ ಮೃತವಾಗುತ್ತೆ. ಅದನ್ನು ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದಂತಹ ಪ್ರತಿಯೊಂದು ವಸ್ತುವಿಗೂ ಮರಣ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾನೆ. ಧ್ರುವಂ ಜನ್ಮ ಮೃತಸ್ಯ ಚ. ಅದು ಮರಣವನ್ನು ಹೊಂದಿತು ಅಂತಾದರೆ ಅದಕ್ಕೆ ಖಂಡಿತವಾಗಿ ಇನ್ನೊಂದು ಜನ್ಮ ಅನ್ನುವಂಥದ್ದು ಇದೆ. ಆದ್ದರಿಂದ ಈ ಯಾವುದೇ ವಿಷಯದ ಬಗ್ಗೆ ನೀನು ಚಿಂತನೆಯನ್ನು ಮಾಡುವುದೇ ಬೇಡ. ನೀನು ನಿನ್ನ ಕಾರ್ಯದಲ್ಲಿ ತೊಡಗು. ಅದು ಏನು ಶರೀರ ಹುಟ್ಟುತ್ತೆ ಸಾಯುತ್ತೆ ಅದನ್ನು ಬಿಟ್ಬಿಡು. ಆತ್ಮ ಅನ್ನುವಂಥದ್ದು ನಿತ್ಯವಾಗಿದ್ದು ಅಂತ ತಿಳ್ಕೊಂಡು ನೀನು ನಿನ್ನ ಪ್ರಗತಿಯ ಕಾರ್ಯದಲ್ಲಿ ನೀನು ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಿಲ್ಲ ಆ ಸಾಧನೆಯ ಕಡೆಗೆ ಮುನ್ನುಗ್ಗುವಂತ ಆ ಗೀತಾಚಾರ್ಯ ಹೇಳ್ತಾನೆ. ನಾವು ಸಹ ಪ್ರಪಂಚದಲ್ಲಿ ಸುಖ, ದುಃಖ, ಕಷ್ಟ, ನೋವು, ನಲಿವು ಇವುಗಳೆಲ್ಲವೂ ಬರುತ್ತೆ ಹೋಗುತ್ತೆ. ಇವುಗಳನ್ನೆಲ್ಲವನ್ನು ಇಟ್ಟುಕೊಂಡು ಅದರ ಜೊತೆಗೆ ನಾವು ನಮ್ಮ ಗುರಿಯ ಕಡೆಗೆ ಸಾಧೋಣ ಅನ್ನುವಂತಹ ಒಂದು ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.